ಹಲೋ ರೀ, ಹಾಯ್. ನಾನು ಮಾಧವಿ ಮೇತಾ. ಹೆಣ್ಮಕ್ಳ ಬಗ್ಗೆ ಒಂದಿಷ್ಟು ವಿಷಯ ಹೇಳ್ತೀನಿ ಕೇಳ್ರಿ. ಇವತ್ತು ಏನಪ್ಪ ಅಂದ್ರೆ, ಒಂದು ಹೆಣ್ಣಿಗೆ ಎಷ್ಟೋ ಗಂಡ್ಮಕ್ಳು ನೀವು ಕೇರ್ ಮಾಡ್ತಿರಂಗಿಲ್ಲ, ಹೊಳ್ಳಿಕಿನ್ನ ಮಾತಾಡ್ಸ್ತಿರಂಗಿಲ್ಲ. ನಿಮ್ಮ ಹೆಂಡತಿಗೆ, ಹೆಣ್ಣಂದ್ರೆ ನಿಮ್ಮ ಹೆಂಡ್ತಿನ, ಹೌದು, ಮಾತಾಡ್ಸ್ತಿರಂಗಿಲ್ಲ. ಆಕಿನ ಏನು ಅನ್ನೋದು ಕೇಳ್ತಿರಂಗಿಲ್ಲ. ಬಂದ್ರಿ ಮನೆಗೆ ಊಟ ಮಾಡಿದ್ರಿ, ಆತ ನಿಮ್ಮ ಕೆಲ್ಸಕ್ಕೆ ನೀವು ಹೋಗ್ಬಿಟ್ರಿ. ಮತ್ತೊಂದು ಏನು ಕೇಳಿದಂಗೆ ಆಕೆ ಹೇಳಕ್ಕೆ ಬಂದರೂ ಸದ್ಯಕ್ಕೆ ಒಬ್ಬೊಬ್ರು ಕೇಳಂಗಿಲ್ಲ. ಹೌದು, ಎಲ್ಲರೂ ಅಂತೆಲ್ಲ ಒಬ್ಬೊಬ್ರು ಅದನ್ನು ಸದ್ಯಕ್ಕೆ ಕೇಳಂಗಿಲ್ಲ. ಆಕೆ ಏನು ಹೇಳಕತ್ತ ಏನಿಲ್ಲ ಅನ್ನೋದು ಒಬ್ಬೊಬ್ರು ಕೇಳಂಗಿಲ್ಲ. ಯಾಕಪ್ಪ ಅಂದ್ರೆ ಒಟ್ಟು ಅರ್ಥ ಮಾಡ್ಕೊಳ್ಳಿ. ಹೌದು, ಆಕೆ ಏನು ಹೇಳ್ತಾಳೆ ಏನಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಹೊಳ್ಳಿ ನಿಮ್ಮ ಮನೆಯವರಿದ್ರಿಗೆ ಆಕೆಗೆ ಬೈಯೋದು ಬಿಡೋದು, ಅವ್ರು ಏನೋ ಒಂದು ನಿಮ್ಮ ಮನ್ಯಾಗ ನಿಮ್ಮಪ್ಪ ನಿಮ್ಮವ್ರ ಯಾರು ನಿಮ್ಮ ತಂಗಿಯರಾಗಲಿ ಯಾರೇ ಏನೋ ಅಂದಾರಂದ್ರು ಆಗಿಂದಾಗ ಆಕೆಗೆ ಬಯಕ್ಕೆ ಹೋಗಬೇಡಿ. ಹೌದು, ಹಿಂದಾಡ್ಸಕ್ಕೆ ಅವ್ರಿದ್ರಿಗೆ ಆಕಿನೇ ಚೆಂದಾಗಿ ಮಾತಾಡಿಸಿ, ಅವ್ರ ಸುಮ್ಮನೆ ಹಾಕಾರ. ಹೌದು, ಇದೊಂದು ಕೆಲಸ ಮಾಡಿರಿ. ಮತ್ತೇನಪ್ಪ ಅಂದ್ರೆ ಆಕಿದೇನೋ ಒಂದು ತಪ್ಪಿತ್ತಂದ್ರೂ ನೀವು ಇಬ್ಬರು ಗಂಡ ಹೆಂಡ್ತಿ ಬೆಡ್ರೂಮ್ದಾಗಿದ್ದಾಗ ಅವಾಗ ಇದು ಮಾಡ್ಕೊರಿ. ನೀವು ಹಿಂಗೆ ಮಾಡಬಾರ್ದಿತ್ತಪ್ಪಿ, ಹಿಂಗೆ ಅಂತೇಳಿ ತಿಳಿಸಿ ಹೇಳ್ರಿ. ಹೌದು, ತಿಳ್ಕೊತಾಳೆ ಹೆಣ್ಮಗಳು. ಹೌದು ಬಿಡು, ಈಗೊಮ್ಮೆ ಅವ್ರಿಗೆ ಅಂದಾರಂದ್ಬೇಕು ನಾನು ತಿಳ್ಕೊಬೇಕಂತೇಳಿ ತಿಳ್ಕೊತಾಳೆ. ಏನಪ್ಪ ಅಂದರೂ ಹೆಣ್ಮಕ್ಳನ್ನ ಒಟ್ಟು ರೆಸ್ಪೆಕ್ಟ್ ಕೊಡಿ. ಗಂಡ್ಮಕ್ಳು ಜೀವನದಾಗ ಲಗ್ನ ಆದವ್ರು ಹೆಣ್ಮಕ್ಳಿಗೆ ಗಂಡ್ಮಕ್ಳು ರೆಸ್ಪೆಕ್ಟ್ ಕೊಡ್ರಿ. ನೀವು ಏನೋ ಒಂದು ಹೆಂಡ್ತಿ ಆಸೆ ಇರ್ತದೆ. ಈಗ ಏನೋ ಒಂದು ತಯಾರಿಗೆ ಅಂದರೆ ಯಾರಿಗೋಸ್ಕರ, ನಿಮಗೋಸ್ಕರ ಇರ್ತದೆ. ನೀವು ಆಕೆಗೆ ಏನು ಆಕೆ ತಯಾರಾಗಿ ನಿಮ್ಮ ಎದುರಿಗೆ ಬಂದ ಅಂದ್ರೆ ವಾ ಮಸ್ತ್ ಕಾಣಕತ್ತಿಲ್ಲ, ಮಸ್ತ್ ಅದಿ ಅಂತ ಅಂದ್ರಿ ಸಾಕು. ನೀವು ಅಷ್ಟು ಹೆಂಡ್ತಿ ಚಂದ ಕಾಣ್ತಾಳೆ ನಿಮ್ಗೆ. ಹೊಳ್ಳಿ ಏನಪ್ಪ ಅಂದ್ರೆ ಆಕೆ ಎಂಥದ ಉಟ್ಕೊಂಡಿರಲಿ, ಹೌದು, ಆಕೆ ಹಂಗೆ ಕುಂತಿರ್ಲಿ, ತಯಾರಾಗ್ಲಿಕ್ಕೆ ಅಂದ್ರೆ ಅಷ್ಟೊತ್ತು ಹಂಗೆ ಕುಂತಿರ್ಲಿ. ನೀವು ಮಸ್ತ್ ಕಾಣಕತ್ತಿ ಅಂದ್ರೆ ಆಕೆಗೆ ಒಟ್ಟು ಖುಷಿ ಅನ್ನಿಸ್ತತಿ. ನನ್ನ ಮನೆಯವ್ರು ಹಿಂಗೆ ಅಂದಾರ, ನಾ ತಯಾರಾಗ್ಬೇಕು, ಇನ್ನೂ ಒಟ್ಟು ಚೆನ್ನಾಗಿರ್ಬೇಕು, ನಾನು ಹಂಗಂದ್ರೆ ನನ್ನ ಗಂಡಿಗೆ ಹಿಂಗೆ ಆಸೆ ಐತಿ, ಹಿಂಗಿರ್ಬೇಕಂತ ಅನ್ನಿಸ್ತತಿ. ಹೌದಾ ಹೆಣ್ಮಕ್ಳಿಗೆ? ಹೊಳ್ಳಿ ಏನಪ್ಪ ಅಂದ್ರೆ ನೀವು ಆಕೆಗೆ ರೆಸ್ಪೆಕ್ಟ್ ಕೊಡಿ. ಆಕೆ ಇನ್ನೊಬ್ಬರು ಹೆಣ್ಮಕ್ಳು ಆಕಿದ್ರಿಗೆ ಮಾತಾಡೋಕೆ ಹೋಗಬೇಡಿ. ಯಾಕಂದ್ರೆ ಅವ್ರು ಯಾವ ಹೆಣ್ಮಕ್ಳು ಸಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರು ಹೆಣ್ಮಕ್ಳ ಬಗ್ಗೆ ನೀವು ಆಕೆ ಎದ್ರಿಗೆ ಮಾತಾಡಿದ್ರೆ ಅವ್ರಿದ್ರಿಗೆ ಚಂದ ಇದ್ದಾಳೆ ಅಂದರೂ ಸದ್ಯಕ್ಕೆ ನೀವು ಆಕಿದ್ರಿಗೆ ಅಂದರೂ ಸದ್ಯಕ್ಕೆ ಆಕೆ ಮನಸ್ಸಿನಾಗ ನಾ ಚಂದಿಲ್ಲ ಅನಿಸ್ತತಿ. ಹೌದು, ಯಾಕಂದ್ರೆ ಅದು ಹೆಣ್ಮಕ್ಳದ್ದು ಭಾವನೆ ಇರ್ತೈತಿ ಮನುಷ್ಯನಾಗ. ಒಬ್ಬೊಬ್ಬರು ಮನ್ಸಿಗೆ ಭಾಳ ಹೊತ್ತಿರ್ತಾರೆ ಗಂಡುಗಳ್ನ. ಹೌದು, ಅವ್ರದ್ದು ಸದ್ಯಕ್ಕೆ ಅವ್ರಿಗೂ ಸ್ವಲ್ಪ ಇದು ಮಾಡಿರಿ. ಯಾಕಂದ್ರೆ ಆಕೆ ಹೆಣ್ಮಗಳು ಒಮ್ಮೆ ಮನಸ್ಸು ಇದು ಮಾಡ್ಕೊಳ್ಲಪ್ಪ ಅಂದ್ರೆ ನೀವು ಬಗ್ಗೆ ಮತ್ತು ನಡ್ಸಕ್ಕೆ ನೀವು ಆಕೆಗೆ ಬೇಕಾದಂಥದ್ದು ನೀವು ಇದು ಮಾಡಿರಿ. ಆಕೆ ನಿಮ್ಮಳು ಆಗಂಗಿಲ್ಲ. ಯಾಕಂದ್ರೆ ಆಕೆಲ್ಲ ಅನುಭವಿಸ್ಬಿಟ್ಟಿರ್ತಾ ಮತ್ತು ಹಣೆ ಬಾರಿ ಇಷ್ಟ ಐತೆ ನಂದಂತೆ ಸುಮ್ಮನೆ ಆಗಿಬಿಟ್ಟಿರ್ತಾಳೆ ಆಕೆ. ಹೌದು, ಯಾಕೆ ಹೇಳೋದು, ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ಹೊಳ್ಳಿ ಏನಪ್ಪ ಅಂದ್ರೆ ಅವ್ರ ಜೀವನದ ಬಗ್ಗೆ ಕೇಳಿ, ಆಕೆಗೆ ಏನು ಬೇಕು ಏನಿಲ್ಲ ಆಕೆ ಏನು ಕೇಳಿ, ನಿಮ್ಮ ಮನೇನು ಬಂಗಾರ ಬೆಳ್ಳಿ ಯಾವುದು ಕೇಳಂಗಿಲ್ಲ. ಹೌದು, ನೀವು ಆಕೆಗೆ ಖಾಲಿ ಹೊರಗೆ ಪಾನಿಪುರಿ ತಿನ್ನೋಕೆ 10-20 ರೂಪಾಯಿ ಪ್ಲೇಟ್ ಪಾನಿಪುರಿ ತಿನ್ನೋಕೆ ಕರ್ಕೊಂಡು ಹೋದ್ರು, 5 ಸ್ಟಾರ್ ಹೋಟೆಲಿಗೆಲ್ಲ ಖಾಲಿ 10-20 ರೂಪಾಯಿ ಪಾನಿಪುರಿ ತಿನ್ನೋಕೆ ಹೋದ್ರೆ ಆಕೆ ಖುಷಿ ಆಕಾಳ. ಯಾಕಂದ್ರೆ ಹೆಣ್ಮಕ್ಳು ಸಣ್ಣ ಖುಷಿ ಒಳಗೆ ಅವ್ರ ಜೀವನ ಇರ್ತೈತಿ. ಅದನ್ನು ನೀವು ರೆಸ್ಪೆಕ್ಟ್ ಮಾಡಿ ಅವ್ರಿಗೆ. ಹೌದು, ಅದನ್ನು ನಿಮ್ಮಿಂತ್ರ ಅವ್ರಿಗೆ ಕೊಡ್ರಿ. ಹೌದು, ನೀವು ಅವ್ರಿಗೆ ಕೊಡಿ. ಎಷ್ಟೋ ನಿಮ್ಮ ಕೆಲಸ ಇರಲಿ ಎಷ್ಟೇ ಇರಲಿಪ್ಪ, ಅದು ಹೆಣ್ಮಕ್ಳಿಗೆ ಒಂದು ಹೇಳ್ತಾನೆ. ಅವ್ರು ಗಂಡ್ಮಕ್ಳು ಕೆಲಸದಾಗದಾರಪ್ಪ, ನಾ ಇದನ್ನ ಮಾಡ್ಬೇಕಂತ ಟೆನ್ಷನ್ ಹಾಕಕ್ಕೆ ಹೋಗಬೇಡಿ ಗಂಡ್ಮಕ್ಳಿಗೆ. ಯಾಕಂದ್ರೆ ಭಾಳ ಇದೆ ಐತಿ ಜೀವನ. ಚೆಂದಾಗಿ ಇದೊಮ್ಮೆ ಹುಟ್ಟೇವಿ, ಇನ್ನೊಮ್ಮೆ ಹುಟ್ಟು ಬರೋಕೆ ಅಲ್ಲಿದು ಜೀವನದಾಗ ಯಾರು ದೇವ್ರನ್ನ ಚಂದ ನಮಗೆ ಕೊಡ್ಸ್ಯಾನ ಅವ್ರ ಜೊತೆ ಚೆಂದಾಗಿರಿ. ಜೀವನ ನಿಮ್ಮ ಲೈಫ್ ನಿಮ್ಮ ಕೈಯಾಗೈತಿ. ಏನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅದನ್ನು ಹೇಳೋದು ನಾನು ನಿಮ್ಗೆ. ಚೆಂದಾಗಿರಿ. ಆಯಿತು, ಓಕೆ, ಬಾಯ್.